ಶಿರೂರಿನ ಭೂಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಲ್ಪೆಯ ಈಶ್ವರ್ ಮಲ್ಪೆ ಅವರ ತಂಡ ಕೂಡ ಇವತ್ತು ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಎಡೆಬಿಡದೆ ಕಾರ್ಯಾಚರಣೆ ನಡೆಸಿದೆ. ಅದರಲ್ಲೂ ನದಿಯ ಆಳಕ್ಕೆ ಇಳಿದು ಶೋಧವನ್ನು ಕೂಡ ನಡೆಸಿರುವಂಥದ್ದು. ತಂಡದ ಸದಸ್ಯರು ಕೂಡ ನಮ್ಮ ಜೊತೆಗಿದ್ದಾರೆ. ಈಗ ತಮ್ಮ ನೇತೃತ್ವದಲ್ಲಿ ಅಂದರೆ ಈಶ್ವರ್ ಮಲ್ಪೆ ಅವರ ನೇತೃತ್ವದಲ್ಲಿ ಶೋಧ ಕಾರ್ಯ ಮಾಡಿದರೆ ಎಷ್ಟು ಬಾರಿ ಮುಳುಗಿದ್ರಿ ಮತ್ತು ಒಳಗಡೆ ಏನೇನು ಕಾಣಿಸಿದ್ದು ನಿಮಗೆ? ಸುಮಾರು ಒಂದು 5-6ನೇ ಸತಿ ಮುಳುಗಿ ನೋಡಿದ್ವಿ. 5-6ನೇ ಸತಿ ಮುಳುಗಿದಾಗ ನಮಗೆ ಮೊದಲ ಸತಿ ಮುಳುಗಿದ್ವಿ, ಏನೂ ಸಿಕ್ಕಿಲ್ಲ ಅಲ್ಲಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದೇ ಕಲ್ಲು, ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಇತ್ತು. 2ನೇ ಸತಿ ಈ ಸೈಡಿಗೆ ಟ್ರೈ ಮಾಡಿದ್ವಿ. ನೀರಿನ ರಭಸ ಜೋರಿದ್ದ ಕಾರಣದಿಂದಾಗಿ ಅಲ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಅದಾದ ಮೇಲೆ ಪುನಃ ಈ ಕಡೆ ನೀರು ಯಾವ ಕಡೆ ಹರಿತದೆ ಅದೇ ಕಡೆಯಲ್ಲಿ ನಾವು ಹುಡುಕಾಟ ಶುರು ಮಾಡೋಣ ಅಂತೇಳಿ ಪುನಃ ಈ ಕಡೆ ಹುಡುಕಬೇಕಾದ್ರೆ ನಮಗೊಂದು ದೊಡ್ಡದು ಆಲದ ಮರ ಸಿಕ್ಕಿತು. ಅದು ಅಲ್ಲಿ ಇದ್ದ ಮರ ಒಂದು ಯಾವುದೋ ಬಿದ್ದಿರೋದು ಅಂತ ಸ್ಥಳೀಯರು ಹೇಳಿದರು. ಹಾಗಾಗಿ ಗೊತ್ತಾಯಿತು ಅಲ್ಲಿ ಒಂದು ಆಲದ ಮರ ಸಿಕ್ಕಿತಾ. ಅದಾದ ನಂತರ ಸತತವಾಗಿ ಈ ಒಂದು ಪ್ರದೇಶದಲ್ಲಿ ಆ ಮಧ್ಯಭಾಗದಲ್ಲಿ ಏನಿದೆ ಅಲ್ಲಿ ಒಂದು 3-4 ಸತಿ ಮುಳುಗಿ ನೋಡಿತು. 3-4 ಸತಿ ಮುಳುಗಿ ನೋಡಿಸಿತ್ತು. ಅಲ್ಲಿ ಏನಾಯ್ತು ಅಂತೇಳಿದರೆ ಅದೇ ಮರದ ದಿಮ್ಮಿಗಳೆಲ್ಲ ಇದ್ದು ಸ್ವಲ್ಪ ಸೂಕ್ಷ್ಮವಾಗಿ ಹುಡುಕಾಟ ನಡೆಸಿತು. ಅದಾಗುವಾಗ ಅಷ್ಟೊತ್ತಿಗೆ 6:30 ಟೈಮ್ ಆಯ್ತಲ್ಲ, ಹಾಗಾಗಿ ಮೇಲೆ ಬಂದ್ವಿ. ಇನ್ನು ನಾಳಿನ ದಿವಸದಲ್ಲಿ ಇದೇ ಕಾರ್ಯಾಚರಣೆಯನ್ನು ಮುಂದೆ. ದಿಮ್ಮಿನೇ ಬಿದ್ದಿದ್ದರಿಂದನೇ ಕಲ್ಲು ಮಣ್ಣುಗಳ ಸ್ಟೋರ್ ಆಗಿದೆ ಅಲ್ಲಿ. ಹೌದು. ಅಂದರೆ ಮರದ ದಿಮ್ಮಿಗಳಂತೇಳಿದರೆ ಕಸ ಬಂದು ಎಲ್ಲ ಕಲ್ಲೆಲ್ಲ ಇತ್ತಲ್ಲ, ಅದಕ್ಕೆಲ್ಲ ಸಿಕ್ಕಾಕೊಂಡಿರೋದು ದೊಡ್ಡ ದೊಡ್ಡ ಮರದ ತುಂಡುಗಳೆಲ್ಲ ಬಿದ್ದಿದೆ ಅಲ್ಲಿ. ಏನು ಮಾಡ್ಬೋದು ಅದು ರಿಮೂವ್ ಮಾಡಲಿಕ್ಕೆ ಏನು ಮಾಡ್ಬೋದು? ರಿಮೂವ್ ಮಾಡಲಿಕ್ಕೆ ಏನು ಮಾಡೋಗಿಲ್ಲ. ದೊಡ್ಡ ದೊಡ್ಡ ದಿಮ್ಮಿಗಳು ಅಲ್ಲಿ ಇದೆಯಾ, ನಮಗೆ ಸಂಬಂಧಪಟ್ಟ ವಸ್ತುಗಳು ಅಲ್ಲಿ ಇದೆಯಾ ಅಂತ ನಾವು ಪರಿಶೀಲನೆ ಮಾಡಬೇಕು ಅಷ್ಟೇ. ಅದನ್ನು ತೆಗಿಲಿಕ್ಕೆ ಹೋಗ್ಲಿಕ್ಕಂತೂ ಆಗೋದಿಲ್ಲ, ನೀರಿಗೆ ತಾನೇ ಅದು ಹೋಗಬೇಕು. ಈಗ ದೀಪವರು ಕೂಡ ಸಾಧಾರಣ ಈಗ ಶೋಧ ಮಾಡೋ ಸಂದರ್ಭದಲ್ಲಿ ಗಾಯಗೊಂಡಿದ್ರೆ ಯಾವ ಟೈಮ್ದಲ್ಲಿ ನೀವು ಇಂಜುರ್ಡ್ ಆಯಿತು? ಗಾಯ ಏನಾಗಲಿಲ್ಲ. ಅಲ್ಲಿ ಸ್ವಲ್ಪ ಕಲ್ಲು ಜಾರಿ, ಅಂದರೆ ಸ್ಲಿಪ್ಪರೆಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಕಲ್ಲೆಲ್ಲ ತುಂಬ ಇದು ಉಂಟಲ್ಲಿ. ಹಾಗೆ ಕಲ್ಲು ಜಾರಿ ಸ್ವಲ್ಪ ಬಿದ್ದು ಸ್ವಲ್ಪ ಕೈ ಸ್ವಲ್ಪ ಇದಾಗಿದೆ ಅಷ್ಟೇ. ಕಾರ್ಯಾಚರಣೆಗೆ ತೊಂದರೆ ಆಗ್ತಾ ಇದೆ ಮಾಡಲಿಕ್ಕೆ ಅಥವಾ ತೊಂದರೆ ಅಂದರೆ ನೀರ್ದು ಪ್ರೆಷರ್ ಎಲ್ಲ ತುಂಬ ಉಂಟಲ್ಲ, ಹಾಗೆ ತುಂಬ ಕಷ್ಟ ಆಗ್ತದೆ. ಬೇರೆ ಕಡೆ ಕಾರ್ಯಾಚರಣೆ ಮಾಡೋ ಸಂದರ್ಭದಲ್ಲಿ ಇದೇ ರೀತಿ ನೀರಿನ ಒತ್ತಡ ಇರ್ತಿತ್ತು ಅಥವಾ? ಒತ್ತಡ ಇರ್ತಿತ್ತು, ಆದರೆ ಸಹ ಇಲ್ಲಿ ತುಂಬ ಮರ ಮಣ್ಣು ಎಲ್ಲ ಉಂಟು. ಅಲ್ಲಿ ಮಣ್ಣಲ್ಲೆಲ್ಲ ಕಾಲು ಹಾಕಿದರೆ ಕಾಲೇ ಊದ್ಕೊಳ್ತದೆ ಅಲ್ಲಿ. ಕಷ್ಟ ಆಗ್ತಾ ಇದೆ, ಕಷ್ಟ ಆಗ್ತದೆ. ಸ್ಥಳ ಯಾವುದಂತ ಸಹ ಕರೆಕ್ಟಾಗಿ ಸ್ಪರ್ಶ ಇಲ್ಲ. ಅಂದರೆ ನಮಗೆ ಬೇರೆ ಟೈಮಲ್ಲಿ ಹೋದರೆ ಈಗ ನೀರಿಗೆ ಬಿದ್ದರೆ ನಮಗೆ ಎಂತಾದರೂ ಒಂದು ಸ್ಪಾಟ್ ಹೇಳ್ತಾರೆ, ಈ ಒಂದು ಇದರಲ್ಲಿ ಅವನು ಕೈ ತೋರಿಸಿದ್ದಾನೆ, ಇಲ್ಲ ಏನಾದರೂ ಒಂದು ಇದು ಕ್ಲೂ ಇರ್ತದೆ. ಹಾಗಾಗಿ ಇಲ್ಲಿ ಅದೇ ರೀತಿ ನೋಡಿದವರು ಯಾರು ಸ್ಪಷ್ಟ ಇಲ್ಲ. ನಾವೀಗ ಮುಖಾಂತರ ಅದೇ ಹೇಳ್ತೇವಲ್ಲ, ಅವರು ಒಂದು ಸಿಗ್ನಲಲ್ಲಿ ನಾವು ಕೊಟ್ಟ ಮುಖಾಂತರ ಹೋಗಿದ್ದೇವೆ, ಗೊತ್ತಾಯ್ತಾ. ಅದಕ್ಕೆ ಹಾಗೆ ಸ್ವಲ್ಪ ತೊಂದರೆ ಆಯಿತು. ಕಂಟಿನ್ಯೂ ಮಾಡ್ತೀವಿ, ನಾಳೆಗೆ ಮಾಡ್ತೇವೆ ಕಂಟಿನ್ಯೂ ನಾವು. ಇದು ಈಶ್ವರ್ ಮಲ್ಪೆ ಅವರ ತಂಡದ ಸದಸ್ಯರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಇವತ್ತಿನ ಕಾರ್ಯಾಚರಣೆಯಲ್ಲಿ ಕೆಲವೊಂದು ನೀರಿನ ಆಳಕ್ಕಿಳಿದು ತಂಡದ ಸದಸ್ಯರು ಶೋಧವನ್ನು ಮಾಡಿದ್ದಾರೆ. ಮರದ ದಿಮ್ಮಿಗಳು ಮತ್ತು ಕಲ್ಲು ಮಣ್ಣುಗಳು ಅಡ್ಡ ಬಂದಿದ್ದರಿಂದ ಕಾರ್ಯಾಚರಣೆಗೆ ತೊಡಕಾಗ್ತಿದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಶಿರೂರಿನ ಭೂಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಲ್ಪೆಯ ಈಶ್ವರ್ ಮಲ್ಪೆ ಅವರ ತಂಡ ಕೂಡ ಇವತ್ತು ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಎಡೆಬಿಡದೆ ಕಾರ್ಯಾಚರಣೆ ನಡೆಸಿದೆ. ಅದರಲ್ಲೂ ನದಿಯ ಆಳಕ್ಕೆ ಇಳಿದು ಶೋಧವನ್ನು ಕೂಡ ನಡೆಸಿರುವಂಥದ್ದು. ತಂಡದ ಸದಸ್ಯರು ಕೂಡ ನಮ್ಮ ಜೊತೆಗಿದ್ದಾರೆ. ಈಗ ತಮ್ಮ ನೇತೃತ್ವದಲ್ಲಿ ಅಂದರೆ ಈಶ್ವರ್ ಮಲ್ಪೆ ಅವರ ನೇತೃತ್ವದಲ್ಲಿ ಶೋಧ ಕಾರ್ಯ ಮಾಡಿದರೆ ಎಷ್ಟು ಬಾರಿ ಮುಳುಗಿದ್ರಿ ಮತ್ತು ಒಳಗಡೆ ಏನೇನು ಕಾಣಿಸಿದ್ದು ನಿಮಗೆ? ಸುಮಾರು ಒಂದು 5-6ನೇ ಸತಿ ಮುಳುಗಿ ನೋಡಿದ್ವಿ. 5-6ನೇ ಸತಿ ಮುಳುಗಿದಾಗ ನಮಗೆ ಮೊದಲ ಸತಿ ಮುಳುಗಿದ್ವಿ, ಏನೂ ಸಿಕ್ಕಿಲ್ಲ ಅಲ್ಲಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದೇ ಕಲ್ಲು, ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಇತ್ತು. 2ನೇ ಸತಿ ಈ ಸೈಡಿಗೆ ಟ್ರೈ ಮಾಡಿದ್ವಿ. ನೀರಿನ ರಭಸ ಜೋರಿದ್ದ ಕಾರಣದಿಂದಾಗಿ ಅಲ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಅದಾದ ಮೇಲೆ ಪುನಃ ಈ ಕಡೆ ನೀರು ಯಾವ ಕಡೆ ಹರಿತದೆ ಅದೇ ಕಡೆಯಲ್ಲಿ ನಾವು ಹುಡುಕಾಟ ಶುರು ಮಾಡೋಣ ಅಂತೇಳಿ ಪುನಃ ಈ ಕಡೆ ಹುಡುಕಬೇಕಾದ್ರೆ ನಮಗೊಂದು ದೊಡ್ಡದು ಆಲದ ಮರ ಸಿಕ್ಕಿತು. ಅದು ಅಲ್ಲಿ ಇದ್ದ ಮರ ಒಂದು ಯಾವುದೋ ಬಿದ್ದಿರೋದು ಅಂತ ಸ್ಥಳೀಯರು ಹೇಳಿದರು. ಹಾಗಾಗಿ ಗೊತ್ತಾಯಿತು ಅಲ್ಲಿ ಒಂದು ಆಲದ ಮರ ಸಿಕ್ಕಿತಾ. ಅದಾದ ನಂತರ ಸತತವಾಗಿ ಈ ಒಂದು ಪ್ರದೇಶದಲ್ಲಿ ಆ ಮಧ್ಯಭಾಗದಲ್ಲಿ ಏನಿದೆ ಅಲ್ಲಿ ಒಂದು 3-4 ಸತಿ ಮುಳುಗಿ ನೋಡಿತು. 3-4 ಸತಿ ಮುಳುಗಿ ನೋಡಿಸಿತ್ತು. ಅಲ್ಲಿ ಏನಾಯ್ತು ಅಂತೇಳಿದರೆ ಅದೇ ಮರದ ದಿಮ್ಮಿಗಳೆಲ್ಲ ಇದ್ದು ಸ್ವಲ್ಪ ಸೂಕ್ಷ್ಮವಾಗಿ ಹುಡುಕಾಟ ನಡೆಸಿತು. ಅದಾಗುವಾಗ ಅಷ್ಟೊತ್ತಿಗೆ 6:30 ಟೈಮ್ ಆಯ್ತಲ್ಲ, ಹಾಗಾಗಿ ಮೇಲೆ ಬಂದ್ವಿ. ಇನ್ನು ನಾಳಿನ ದಿವಸದಲ್ಲಿ ಇದೇ ಕಾರ್ಯಾಚರಣೆಯನ್ನು ಮುಂದೆ. ದಿಮ್ಮಿನೇ ಬಿದ್ದಿದ್ದರಿಂದನೇ ಕಲ್ಲು ಮಣ್ಣುಗಳ ಸ್ಟೋರ್ ಆಗಿದೆ ಅಲ್ಲಿ. ಹೌದು. ಅಂದರೆ ಮರದ ದಿಮ್ಮಿಗಳಂತೇಳಿದರೆ ಕಸ ಬಂದು ಎಲ್ಲ ಕಲ್ಲೆಲ್ಲ ಇತ್ತಲ್ಲ, ಅದಕ್ಕೆಲ್ಲ ಸಿಕ್ಕಾಕೊಂಡಿರೋದು ದೊಡ್ಡ ದೊಡ್ಡ ಮರದ ತುಂಡುಗಳೆಲ್ಲ ಬಿದ್ದಿದೆ ಅಲ್ಲಿ. ಏನು ಮಾಡ್ಬೋದು ಅದು ರಿಮೂವ್ ಮಾಡಲಿಕ್ಕೆ ಏನು ಮಾಡ್ಬೋದು? ರಿಮೂವ್ ಮಾಡಲಿಕ್ಕೆ ಏನು ಮಾಡೋಗಿಲ್ಲ. ದೊಡ್ಡ ದೊಡ್ಡ ದಿಮ್ಮಿಗಳು ಅಲ್ಲಿ ಇದೆಯಾ, ನಮಗೆ ಸಂಬಂಧಪಟ್ಟ ವಸ್ತುಗಳು ಅಲ್ಲಿ ಇದೆಯಾ ಅಂತ ನಾವು ಪರಿಶೀಲನೆ ಮಾಡಬೇಕು ಅಷ್ಟೇ. ಅದನ್ನು ತೆಗಿಲಿಕ್ಕೆ ಹೋಗ್ಲಿಕ್ಕಂತೂ ಆಗೋದಿಲ್ಲ, ನೀರಿಗೆ ತಾನೇ ಅದು ಹೋಗಬೇಕು. ಈಗ ದೀಪವರು ಕೂಡ ಸಾಧಾರಣ ಈಗ ಶೋಧ ಮಾಡೋ ಸಂದರ್ಭದಲ್ಲಿ ಗಾಯಗೊಂಡಿದ್ರೆ ಯಾವ ಟೈಮ್ದಲ್ಲಿ ನೀವು ಇಂಜುರ್ಡ್ ಆಯಿತು? ಗಾಯ ಏನಾಗಲಿಲ್ಲ. ಅಲ್ಲಿ ಸ್ವಲ್ಪ ಕಲ್ಲು ಜಾರಿ, ಅಂದರೆ ಸ್ಲಿಪ್ಪರೆಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಕಲ್ಲೆಲ್ಲ ತುಂಬ ಇದು ಉಂಟಲ್ಲಿ.
ಹಾಗೆ ಕಲ್ಲು ಜಾರಿ ಸ್ವಲ್ಪ ಬಿದ್ದು ಸ್ವಲ್ಪ ಕೈ ಸ್ವಲ್ಪ ಇದಾಗಿದೆ ಅಷ್ಟೇ. ಏನು ಕಾರ್ಯಾಚರಣೆಗೆ ತೊಂದರೆ ಆಗ್ತಾ ಇದೆ ಮಾಡಲಿಕ್ಕೆ ಅಥವಾ ಏನು? ತೊಂದರೆ ಅಂದರೆ ನೀರ್ದು ಪ್ರೆಷರ್ ಎಲ್ಲ ತುಂಬ ಉಂಟಲ್ಲ, ಹಾಗೆ ತುಂಬ ಕಷ್ಟ ಆಗ್ತದೆ. ಬೇರೆ ಕಡೆ ಕಾರ್ಯಾಚರಣೆ ಮಾಡೋ ಸಂದರ್ಭದಲ್ಲಿ ಇದೇ ರೀತಿ ನೀರಿನ ಒತ್ತಡ ಇರ್ತಿತ್ತು ಅಥವಾ ಒತ್ತಡ ಇರ್ತಿತ್ತು, ಆದರೆ ಸಹ ಇಲ್ಲಿ ತುಂಬ ಮರ ಮಣ್ಣು ಎಲ್ಲ ಉಂಟು. ಅಲ್ಲಿ ಮಣ್ಣಲ್ಲೆಲ್ಲ ಕಾಲು ಹಾಕಿದರೆ ಕಾಲೇ ಊದ್ಕೊಳ್ತದೆ, ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಲ್ಲ? ತುಂಬ ಕಷ್ಟ ಆಗ್ತದೆ. ಸ್ಥಳ ಯಾವುದಂತ ಸಹ ಕರೆಕ್ಟಾಗಿ ಸ್ಪರ್ಶ ಇಲ್ಲ. ಅಂದರೆ ನಮಗೆ ಬೇರೆ ಟೈಮಲ್ಲಿ ಹೋದರೆ ಈಗ ನೀರಿಗೆ ಬಿದ್ದರೆ ನಮಗೆ ಎಂತಾದರೂ ಒಂದು ಸ್ಪಾಟ್ ಹೇಳ್ತಾರೆ, ಈ ಒಂದು ಇದರಲ್ಲಿ ಅವನು ಕೈ ತೋರಿಸಿದ್ದಾನೆ ಇಲ್ಲ ಏನಾದರೂ ಒಂದು ಇದು ಕ್ಲೂ ಇರ್ತದೆ. ಹಾಗಾಗಿ ಇಲ್ಲಿ ಅದೇ ರೀತಿ ನೋಡಿದವರು ಯಾರು ಸ್ಪಷ್ಟ ಇಲ್ಲ. ನಾವೀಗ ಮುಖಾಂತರ ಅದೇ ಹೇಳ್ತೇವಲ್ಲ, ಅವರು ಒಂದು ಸಿಗ್ನಲಲ್ಲಿ ನಾವು ಕೊಟ್ಟ ಮುಖಾಂತರ ಹೋಗಿದ್ದೇವೆ, ಗೊತ್ತಾಯ್ತಾ? ಅದಕ್ಕೆ ಹಾಗೆ ಸ್ವಲ್ಪ ತೊಂದರೆ ಆಯಿತು. ಕಾರ್ಯಾಚರಣೆ ಕಂಟಿನ್ಯೂ ಮಾಡ್ತೀರಿ? ನಾಳೆಗೆ ಮಾಡ್ತೇವೆ ಕಂಟಿನ್ಯೂ ನಾವು. ಇದು ಈಶ್ವರ್ ಮಲ್ಪೆ ಅವರ ತಂಡದ ಸದಸ್ಯರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಇವತ್ತಿನ ಕಾರ್ಯಾಚರಣೆಯಲ್ಲಿ ಕೆಲವೊಂದು ನೀರಿನ ಆಳಕ್ಕಿಳಿದು ತಂಡದ ಸದಸ್ಯರು ಶೋಧವನ್ನು ಮಾಡಿದ್ದಾರೆ. ಮರದ ದಿಮ್ಮಿಗಳು ಮತ್ತು ಕಲ್ಲು ಮಣ್ಣುಗಳು ಅಡ್ಡ ಬಂದಿದ್ದರಿಂದ ಕಾರ್ಯಾಚರಣೆಗೆ ತೊಡಕಾಗ್ತಿದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಡಿಬೇಟ್ ಅಲ್ಲ, ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.